ಹಾಗಲಕಾಯಿ ಕರಿ ಯಾರಿಗೂ ಜಾಸ್ತಿ ಇಷ್ಟ ಆಗಲ್ಲ, ಯಾಕಂದರೆ ಅದೊಂದು ಸ್ವಲ್ಪ ಕಹಿ ಫ್ಲೇವರ್ ಕೊಡುತ್ತಲ್ವ, ಹಂಗಾಗಿ. ಬಟ್ ಈ ಥರ ನೀವು ಟ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿ ಹಾಗಲಕಾಯಿ ಗೊಜ್ಜು ಟೈಪು ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಫಸ್ಟ್ ಇದನ್ನ ರೌಂಡಾಗಿ ಕಟ್ ಮಾಡಿ ಒಂದು ಬೌಲಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಅದನ್ನ ಅದರಲ್ಲಿ ನೆನೆಯಕ್ಕೆ ಬಿಡಿ. ಆದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ಕಡಲೆಬೇಳೆನೂ ಸಪ್ರೇಟಾಗಿ ನೆನೆಸ್ಕೊಳ್ಳಿ. ಈರುಳ್ಳಿ ಮತ್ತು ಬೆಲ್ಲನೂ ತೆಗೆದಿಟ್ಕೊಳ್ಳಿ, ಯಾಕಂದರೆ ಮಾಡಬೇಕಾದ್ರೆ ಎಲ್ಲ ಪ್ರೊಸೆಸ್ ಈಸಿಯಾಗಿರುತ್ತೆ. ಯಾವ್ದ್ಯಾವ್ದು ಬೇಕೋ ಅದನ್ನ ಫಸ್ಟೇ ಸೈಡಿಗೆ ಇಟ್ಕೊಂಡು ನಾವು ಗೊಜ್ಜನ್ನ ಮಾಡೋಕ್ಕೆ ನಿಂತರೆ ನಮಗೆ ಟೈಮ್ ಹಿಡಿಯಲ್ಲ. ಅದಾದಮೇಲೆ ಅವನಷ್ಟು ಒಂದು ಬಟ್ಟೆಗೆ ತೊಗೊಂಡು ಚೆನ್ನಾಗಿ ಅದು ನೀರು ಹೋಗೋ ಮಟನೂ ಒರೆಸ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನಿಗೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲು, ನೀವು ಆಮೇಲಾದರೂ ಹಾಕಿ ಫಸ್ಟ್ ಆದರೂ ಹಾಕಿ. ಫಸ್ಟ್ ಇದು ಹಾಗಲಕಾಯಿನ ಹಾಕಿ ಒಂದು ಸ್ವಲ್ಪ ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪಷ್ಟು ಆಯಿಲ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನ ಬ್ಲ್ಯಾಕ್ ಸ್ಪಾಟ್ಸ್ ಬರಬೇಕು ಆ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಒಂದು ಪ್ಲೇಟಿಗೆ ಅದನ್ನ ಸೈಡಿಗೆ ತೆಕ್ಕೊಂಡ್ಬಿಡಿ. ಅದೇ ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲು, ಸಾಸಿವೆ, ಜೀರಿಗೆ ಅದನ್ನು ಸಿಡಿಯೋ ಮಟನೂ ವೇಟ್ ಮಾಡಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಗಾರ್ಲಿಕ್ಕು, ಒಂದು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪನ್ನು ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಬೆಳ್ಳುಳ್ಳಿ ಕಲರ್ ಫುಲ್ಲು ಚೇಂಜ್ ಆಗಿಬಿಡ್ಬೇಕು, ಒಂದು ಸ್ವಲ್ಪ ಬ್ಲ್ಯಾಕ್ ಆಗಬೇಕು. ಅದಾದಮೇಲೆ ಇದಕ್ಕೆ ಆ್ಯಡ್ ಮಾಡಿ ಮತ್ತು ನೆನೆಸಿಟ್ಟಿದ್ವಲ್ಲ ನಾವು ಕಡಲೆಬೇಳೆ, ಅದಕ್ಕೂ ಇದಕ್ಕೆ ಆ್ಯಡ್ ಮಾಡಿ ಆವಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ, ನಿಮ್ಗೆ ಯಾವುದಾದ್ರೂ ಮಸಾಲಾನೂ ಬೇಕು ಅಂದರೆ ಆ ಟೈಮಲ್ಲಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸೊಟೆ ಮಾಡಿ. ನೆಕ್ಸ್ಟು ಹುಣಸೆಹಣ್ಣ ನೆನೆಸಿಟ್ಟಿದ್ವಲ್ಲ ಆ ಹುಣಸೆಹಣ್ಣಿನ ರಸನೂ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಬೆಲ್ಲನೂ ಸೇರಿಸಿ. ಹುಣಸೆಹಣ್ಣು ಬೆಲ್ಲದಿಂದ ಇದ್ರ ಕಹಿ ಅಷ್ಟು ನಮಗೆ ತಿನ್ನೋಕ್ಕೆ ಬರೋಲ್ಲ, ತುಂಬ ಹುಳಿಯಾಗಿ ರುಚಿಯಾಗಿ ಒಂಥರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ 5 to 10 ಮಿನಿಟ್ಸ್ ಒಂದು ಸ್ವಲ್ಪ ಬೇಯೋಕ್ಕೆ ಬಿಡಿ, ಅವು ಸಾಫ್ಟ್ ಆಗಬೇಕಲ್ವ ಹಾಗಲಕಾಯಿನ. ನೆಕ್ಸ್ಟ್ ಶೇಂಗಾ ಪುಡಿ ಇರುತ್ತಲ್ಲ, ಪೀನಟ್ ಪೌಡರು, ಅದನ್ನ ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿದರೆ ಗ್ರೇವಿ ಟೈಪ್ ಟೇಸ್ಟ್ ಬರುತ್ತೆ. ಎಷ್ಟು ನೀರಿರಬಾರ್ದು, ಎಣ್ಣೆ ನಾವು ಹಾಕಿದ್ವಲ್ಲ ಅದನ್ನ ಸೈಡಿಗೆ ಬಿಟ್ಕೋಬೇಕು, ಅಲ್ಲಿ ಮಟ ಫ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಕೈ ಅಂತೂ ಅನಿಸೋದೇ ಇಲ್ಲ. ರೊಟ್ಟಿ ಚಪಾತಿ ಜೊತೆ ಹೆಂಚ್ಕೊಂಡು ತಿಂದರೆ ನಿಮ್ಮ ಸ್ಪೆಷಲ್ ಆಗಿರೋ ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ.